ಅವರು US ನಲ್ಲಿ ಮ್ಯಾಕ್ಸಿಮಮ್ 6 ಮಂತ್ಸ್ ಇರಬಹುದು. ಅದಾದ್ಮೇಲೆ ಅವ್ರ ಕಂಟ್ರಿಗೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ. ರೆಸ್ಟೋರೆಂಟ್ ಇಲ್ಲ ಥೀಮ್ ಪಾರ್ಕ್ ಅಲ್ಲಿ ಕೆಲಸ ಮಾಡೋದು, ಇಲ್ಲಾಂದ್ರೆ ಹೌಸ್ ಕೀಪರ್ ಇಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡೋರು ಅವರಿಗೆ ಕೂಡ ವೀಸಾ ಇರುತ್ತೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಪ್ರೊಕ್ಲಮೇಷನ್ ಮಾಡಿದ್ರು. ಅದು ಏನು, ಅದು ಯಾರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಇವಾಗ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಗೌತಮಿ, ನಾನು ಅಮೆರಿಕದಿಂದ ವ್ಲಾಗ್ಸ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ US ವೀಸಾ ಟೈಪ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ US ವೀಸಾ ಟೈಪ್ಸ್ ಬಗ್ಗೆ ಹೇಳಿ, ಮತ್ತು ಇಲ್ಲಿ ಎಂಟರ್ ಆಗೋಕ್ಕೆ ಯಾರಿಗೆ ಯಾವ ಥರ ವೀಸಾ ಬೇಕು ಅದನ್ನು ತಿಳಿಸ್ಕೊಡಿ ಅಂತ. ಸೊ ಇವಾಗ ಸ್ಟೂಡೆಂಟ್ಸ್ಗೆ ಯಾವ ಥರ ವೀಸಾ ಬೇಕಾಗುತ್ತೆ, ವರ್ಕ್ ಮಾಡೋಕ್ಕೆ ಬರೋರಿಗೆ ಯಾವ್ಯಾವ ಥರ ವೀಸಾ ಇರುತ್ತೆ, ಮತ್ತು ಟೂರಿಸಮಿಗಾದರೆ ಯಾವ ಥರ ವೀಸಾ ಇರುತ್ತೆ, ಮತ್ತು ಇನ್ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾ ಇದೆ, ಮತ್ತು ಇಲ್ಲಿ ಬಂದವರು ಯಾರು ಎಷ್ಟು ವರ್ಷ ಇಲ್ಲಿ ಇರಬಹುದು. ಮತ್ತು ಇವಾಗ ಸದ್ಯದಲ್ಲಿ ಒಂದು ನೀವು ನ್ಯೂಸ್ ನೋಡಿರ್ತೀರ, ಟ್ರಂಪ್ ಒಂದು ಪ್ರೊಕ್ಲಮೇಷನ್ ಮಾಡಿದ್ದಾರೆ, ಒಂದು ಸರ್ಟನ್ ಟೈಪ್ಸ್ ಆಫ್ ವೀಸಾಗೆ ಒಂದು ಬ್ಯಾನ್ ಮಾಡಿದ್ದಾರೆ. ಸೊ ಅದು ಏನು, ಅದು ಯಾರಿಗೆ ಎಫೆಕ್ಟ್ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನಂದು ಯಾವುದೇ ಥರ ವೀಸಾ ಬೇಸ್ಡ್ ಪ್ರೊಫೆಷನ್ ಅಲ್ಲ, ನನಗೆ ಏನು ಗೊತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಫಸ್ಟಿಗೆ ವೀಸಾ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. US ಸಿಟಿಸನ್ಸ್ ಅಲ್ಲದೇ ಇರೋರು ಫಾರಿನ್ ಕಂಟ್ರಿ ನ್ಯಾಷನಲ್ಸ್ US-ಗೆ ಎಂಟರ್ ಆಗಬೇಕಂದ್ರೆ US ವೀಸಾ ಬೇಕಾಗತ್ತೆ. ಅದರಲ್ಲಿ ಫ್ಯೂ ಕಂಟ್ರೀಸ್ ಇದೆ, ಅಲ್ಲಿ ನ್ಯಾಷನಲ್ಸಿಗೆ US-ಗೆ ವೀಸಾ ಬೇಕಾಗೋದಿಲ್ಲ. ಅದು ಬಿಟ್ಟು ಬೇರೆ ಕಂಟ್ರಿ ನ್ಯಾಷನಲ್ಸಿಗೆಲ್ಲ US-ಗೆ ಎಂಟರ್ ಆಗೋಕ್ಕೆ ವೀಸಾ ಬೇಕಾಗತ್ತೆ. ಅದರಲ್ಲಿ ಇಂಡಿಯಾ ಕೂಡ ಹೌದು. ಸೊ ನಾವು ಇಂಡಿಯನ್ ನ್ಯಾಷನಲ್ಸು US-ಗೆ ಎಂಟರ್ ಆಗಬೇಕಂದ್ರೆ US ವ್ಯಾಲಿಡ್ ವೀಸಾ ಬೇಕೇ ಬೇಕು. ಯಾವ ವೀಸಾ ಅನ್ನೋದು ನಮ್ಮದು ಪರ್ಪಸ್ ಆಫ್ ಟ್ರಾವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಕ್ಯಾನ್ ಬಿ ವರ್ಕ್, ಸ್ಟಡೀಸ್, ಬಿಸ್ನೆಸ್, ಟೂರಿಸಮ್. ಸೊ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾಸ್ ಇದೆ. ಅದನ್ನು ಮೇಯ್ನಾಗಿ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಇಮಿಗ್ರೆಂಟ್ ವೀಸಾಸ್, ಇನ್ನೊಂದು ನಾನ್ ಇಮಿಗ್ರೆಂಟ್ ವೀಸಾಸ್ ಅಂತ. ಇಮಿಗ್ರೆಂಟ್ ವೀಸಾಸ್ ಬಂದುಬಿಟ್ಟು ಇದು ಪರ್ಮನೆಂಟಾಗಿ US-ಗೆ ಇಮಿಗ್ರೇಟ್ ಆಗೋರು ಇಮಿಗ್ರೆಂಟ್ ವೀಸಾಗೆ ಅಪ್ಲೈ ಮಾಡ್ತಾರೆ. ಇಟ್ಸ್ ನಥಿಂಗ್ ಬಟ್ ಗ್ರೀನ್ ಕಾರ್ಡ್. ಇನ್ನೊಂದು ಟೈಪ್ ಬಂದುಬಿಟ್ಟು ನಾನ್ ಇಮಿಗ್ರೆಂಟ್ ವೀಸಾಸ್. ಇದು ಬಂದುಬಿಟ್ಟು ಟೆಂಪ್ರವರಿ ಬೇಸ್ ವೀಸಾ. ಸೊ ಇದು ಶಾರ್ಟ್ ಟರ್ಮಿಗೆ ಕೊಡ್ತಾರೆ. ಆ ವೀಸಾದು ವ್ಯಾಲಿಡಿಟಿ ಮುಗ್ದಾದ್ಮೇಲೆ ಅವರು ಅವ್ರ ಕಂಟ್ರಿಗೆ ವಾಪಸ್ ಹೋಗಬೇಕಾಗುತ್ತೆ. ಇವಾಗ ಫಸ್ಟಿಗೆ ನಾನ್ ಇಮಿಗ್ರೆಂಟ್ ವೀಸಾಸ್ ಬಗ್ಗೆ ನೋಡೋಣ. ಏನಕ್ಕೆ ಅಂದರೆ ಇಲ್ಲಿಗೆ ತುಂಬ ಜನ ನಾನ್ ಇಮಿಗ್ರೆಂಟ್ ವೀಸಾಸ್ ಮೇಲೇ ಬರೋದು. ಓಕೆ, ಫಸ್ಟ್ ಟೈಪ್ ಆಫ್ ವೀಸಾ ಬಂದುಬಿಟ್ಟು B ವೀಸಾ. ಇದನ್ನು ವಿಸಿಟರ್ ವೀಸಾ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು B1 ವೀಸಾ, ಇನ್ನೊಂದು B2 ವೀಸಾ. ಇವಾಗ ಫಸ್ಟ್ B1 ವೀಸಾ ಅಂದರೆ ಏನಂತ ನೋಡೋಣ. B1 ವೀಸಾ ಬಂದ್ಬಿಟ್ಟು ಇದು ಬಿಸ್ನೆಸ್ ವೀಸಾ. ಸೊ ಇದು ಬಿಸ್ನೆಸ್ ಪರ್ಪಸ್, ಲೈಕ್ ಬಿಸ್ನೆಸ್ ಕಾನ್ಫರೆನ್ಸ್, ಬಿಸ್ನೆಸ್ ಇವೆಂಟ್ಸ್ ಏನಾರ ಇರುತ್ತೆ, ಇಲ್ಲ ನೆಗೋಸಿಯೇಷನ್ಸ್ ಇರುತ್ತಲ್ಲ, ಅವರು B1 ವೀಸಾ ಮೇಲೆ ಬರ್ತಾರೆ. ಅವರು US-ನಲ್ಲಿ ಮ್ಯಾಕ್ಸಿಮಮ್ 6 ಮಂತ್ಸ್ ಇರಬಹುದು. ಅದಾದಮೇಲೆ ಅವ್ರ ಕಂಟ್ರಿಗೆ ಅವ್ರು ವಾಪಸ್ ಹೋಗಬೇಕಾಗತ್ತೆ. ಆ 6 ಮಂತ್ಸ್ನಲ್ಲಿ ಅವ್ರು ಯಾವುದೇ ಥರ US ಕಂಪ್ನೀಸಿಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ, ಮತ್ತು ಯಾವುದೇ ಥರ US ಪೇ ರೋಲ್ ಕೂಡ ರನ್ ಆಗೋದಿಲ್ಲ. ಸೊ ಅದೇನು ಬಿಸ್ನೆಸ್ ಪರ್ಪಸ್ ಇರುತ್ತೋ ಅದು ಮುಗ್ದಾದ್ಮೇಲೆ ಅವ್ರ ಕಂಟ್ರಿಗೆ ವಾಪಸ್ ಹೋಗಬೇಕಾಗತ್ತೆ. ನೆಕ್ಸ್ಟ್ ವೀಸಾ ಬಂದ್ಬಿಟ್ಟು B2 ವೀಸಾ. ಇದನ್ನು ಟೂರಿಸ್ಟ್ ವೀಸಾ ಅಂತಲೂ ಕೂಡ ಕರೀತಾರೆ. ಸೊ ಏನಾದ್ರು ಟೂರಿಸಮ್ ಪರ್ಪಸ್, ಇಲ್ಲ ಫ್ರೆಂಡ್ಸ್ ಫ್ಯಾಮಿಲಿನ ವಿಸಿಟ್ ಮಾಡಬೇಕು ಅಂದರೆ, ಇಲ್ಲ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೋಬೇಕು ಅಂದ್ರೂ B2 ವೀಸಾ ಮೇಲೆ ಬರೋದು. ಸೊ ಇವಾಗ ನಮ್ಮ ಪೇರೆಂಟ್ಸ್ ಬರೋದಾದ್ರೂ ಅಷ್ಟೇ, ಅವರು B2 ವೀಸಾ ಮೇಲೇ ಬರೋದು. ಅವರು ಕೂಡ ಅಷ್ಟೇ ಮ್ಯಾಕ್ಸಿಮಮ್ US-ಅಲ್ಲಿ 6 ಮಂತ್ಸ್ ಇರಬಹುದು. ಏನಾದರೂ ಸ್ಟ್ರಾಂಗ್ ವ್ಯಾಲಿಡ್ ರೀಸನ್ಸ್ ಇದ್ದರೆ 1 or 2 ಮಂತ್ಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬಹುದು. ಆದರೆ ಅವ್ರದ್ದು ವೀಸಾ ಬಂದುಬಿಟ್ಟು 10 ಇಯರ್ಸಿಗೆ ಕೊಟ್ಟಿರ್ತಾರೆ. ಸೊ ಮಲ್ಟಿಪಲ್ ಟೈಮ್ ಎಂಟ್ರಿ ಆಗ್ಬೋದು 10 ಇಯರ್ಸಲ್ಲಿ. ಬಟ್ ಒಂದ್ಸತಿ US-ಗೆ ಬಂದಾಗ ಅವ್ರು ಮ್ಯಾಕ್ಸಿಮಮ್ 6 ಮಂತ್ಸ್ ಪೀರಿಯಡ್ ಅಷ್ಟೇ ಇರೋಕ್ಕಾಗೋದು. ಓಕೆ, ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದುಬಿಟ್ಟು ಸ್ಟೂಡೆಂಟ್ ವೀಸಾ. ಇದರಲ್ಲೂ ಕೂಡ 2 ಟೈಪ್ಸ್ ಇದೆ. ಒಂದು F1 ವೀಸಾ, ಇನ್ನೊಂದು M1 ವೀಸಾ. ಇವಾಗ ಫಸ್ಟು F1 ವೀಸಾ ಅಂದರೆ ಏನು ಅಂತ ನೋಡೋಣ. ಇವಾಗ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಇಲ್ಲಿ ಬಂದುಬಿಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಅಟೆಂಡ್ ಮಾಡಬೇಕು ಅಂದರೆ F1 ವೀಸಾಗೆ ಅಪ್ಲೈ ಮಾಡ್ತಾರೆ. ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ MSc-ಗೆಲ್ಲ ಬರ್ತಾರಲ್ಲ, ಅವರು F1 ವೀಸಾಗೆ ಅಪ್ಲೈ ಮಾಡಬೇಕು. F1 ವೀಸಾಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ GRE, TOEFL, GMAT ಅದು ರಿಲೇಟೆಡ್ ಎಕ್ಸಾಮ್ಸ್ನ ತೊಗೊಂಡ್ಬಿಟ್ಟು ಸ್ಕೋರ್ ಕಾರ್ಡ್ಸ್ನ ತೊಗೊತಾರೆ. ಅದನ್ನು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದಾದ್ಮೇಲೆ ಯೂನಿವರ್ಸಿಟಿ ಎಕ್ಸೆಪ್ಟ್ ಮಾಡಿದರೆ ಅವರು I-20 ಫಾರ್ಮ್ ಅಂತ ಕಳಿಸ್ತಾರೆ. ಆ I-20 ಫಾರ್ಮ್ನ ತೊಗೊಂಡ್ಬಿಟ್ಟು F1 ವೀಸಾಗೆ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ F1 ವೀಸಾಗೆ ಯಾವುದೇ ಥರ ಕ್ಯಾಪ್ ಇಲ್ಲ. ಅಂದರೆ 1 ಇಯರಲ್ಲಿ ಇಷ್ಟೇ F1 ವೀಸಾ ಕೊಡೋದು ಅಂತ ಏನೂ ಇಲ್ಲ. ಸ್ಟೂಡೆಂಟ್ಸ್ ಎಲ್ಲ ಥರ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿದರೆ ಅವರಿಗೆ F1 ವೀಸಾ ಸಿಗುತ್ತೆ. ಮತ್ತು F1 ವೀಸಾದಲ್ಲಿ ಸ್ಟಡಿ ಮಾಡಿಕೊಂಡೇ ವರ್ಕ್ ಕೂಡ ಮಾಡ್ಬೋದು. CPT ಮತ್ತು OPT ಆಪ್ಷನ್ಸ್ ಇರುತ್ತೆ. ಸೊ ಇಂಟರ್ನ್ಶಿಪ್ಸ್ ಮಾಡ್ಬೋದು, ಮತ್ತು ಗ್ರ್ಯಾಜುಯೇಷನ್ ಆದಮೇಲೆ OPT ಸ್ಟಾರ್ಟ್ ಮಾಡ್ಬೋದು. EAD-ಗೆ ಅಪ್ಲೈ ಮಾಡಿಬಿಟ್ಟು ಇಲ್ಲಿ US ಕಂಪ್ನೀಸಿಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಸ್ವಲ್ಪ ದಿನಗಳಾದಮೇಲೆ ಎಂಪ್ಲಾಯಿ ಸ್ಪಾನ್ಸರ್ ಮಾಡಿದರೆ ಸ್ಟೂಡೆಂಟ್ ವೀಸಾ ಅಂದರೆ F1 ವೀಸಾಯಿಂದ ವರ್ಕ್ ವೀಸಾ ಅಂದರೆ H1B ವೀಸಾಗೆ ಕನ್ವರ್ಟ್ ಮಾಡ್ಕೋಬಹುದು. H1B ವೀಸಾ ಅಂದರೆ ಏನು ಅಂತ ಈಗ ಸದ್ಯದಲ್ಲೇ ಹೇಳ್ತೀನಿ.
ಮತ್ತು ನೆಕ್ಸ್ಟು F1 ಡಿಪೆಂಡೆಂಟ್ ಇದ್ದರೆ ಅವರಿಗೆ F2 ವೀಸಾನ ಅಪ್ಲೈ ಮಾಡಬಹುದು. ಇವಾಗ F1 ಸ್ಟಡಿ ಮಾಡೋದಕ್ಕೆ US ಬಂದಾಗ ಅವ್ರ ಸ್ಪೌಸ್ ಇಲ್ಲ ಚಿಕ್ಕ ಮಕ್ಕಳು ಇದ್ದರೆ ಅವರು US ಕರ್ಕೊಂಬರ್ಬಹುದು. ಸೊ ಅವರಿಗೆ F2 ವೀಸಾನ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟು M1 ವೀಸಾ ಅಂದರೆ ಏನು ಅಂತ ನೋಡೋಣ. M1 ವೀಸಾ ಬಂದ್ಬಿಟ್ಟು ಒಕೇಶನಲ್ ಸ್ಟಡೀಸ್ ಅಂದರೆ ನಾನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ, ಅದಕ್ಕೆ M1 ವೀಸಾಗೆ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಕುಕಿಂಗ್ ಕ್ಲಾಸಸ್ ಇಲ್ಲಂದರೆ ಫ್ಲೈಟ್ ಕ್ಲಾಸಸ್, ಕಾಸ್ಮೆಟಾಲಜಿ, ಅದನ್ನು ಒಕೇಶನಲ್ ಸ್ಟಡೀಸ್ ಅಂತ ಹೇಳ್ತಾರೆ. ಅದಕ್ಕೆ M1 ವೀಸಾ ಬೇಕಾಗುತ್ತೆ. ಮತ್ತು M1 ವೀಸಾಗೂ ಅಷ್ಟೇ ಯಾವುದೇ ಥರ ಕ್ಯಾಪ್ ಇಲ್ಲ, ಅಂದರೆ ಇಷ್ಟೇ ಅಂತ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸ್ಟೂಡೆಂಟ್ ರಿಕ್ವೈರ್ಮೆಂಟ್ಸ್ನೆಲ್ಲ ಮೀಟ್ ಮಾಡಿದರೆ M1 ವೀಸಾ ಸಿಗುತ್ತೆ. ಮತ್ತು M1 ವೀಸಾದಲ್ಲಿ ಸ್ವಲ್ಪ ಎಂಪ್ಲಾಯ್ಮೆಂಟ್ ರಿಸ್ಟ್ರಿಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಮತ್ತು F1 ವೀಸಾಗೆ ಕನ್ವರ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಮತ್ತು H1Bಗೆ ಕನ್ವರ್ಟ್ ಮಾಡ್ಕೊಳಕ್ಕೂ ಸ್ವಲ್ಪ ಕಷ್ಟ ಇದೆ. M1ಇಂದ H1Bಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ರಿಸ್ಟ್ರಿಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ M1ನಲ್ಲಿ. ಮತ್ತು M1 ಡಿಪೆಂಡೆಂಟ್ ಅಂದರೆ ಸ್ಪೌಸ್ ಇಲ್ಲ ಚಿಕ್ಕ ಮಕ್ಕಳು ಇದ್ದರೆ M2 ವೀಸಾದಲ್ಲಿ ಕರ್ಕೊಂಬರಬಹುದು. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು ವರ್ಕ್ ವೀಸಾ. ವರ್ಕ್ ವೀಸಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಇವಾಗ ನಾವು H1B ವೀಸಾ ಬಗ್ಗೆ ನೋಡೋಣ. H1B ವೀಸಾ ಬಂದ್ಬಿಟ್ಟು ತುಂಬ ಪಾಪ್ಯುಲರ್ ವೀಸಾ. ನೀವು ನ್ಯೂಸ್ನಲ್ಲೆಲ್ಲ H1B ವೀಸಾ ಬಗ್ಗೆ ತುಂಬ ಕೇಳಿರ್ತೀರಾ ಅಂದ್ಕೊಂಡಿದ್ದೀನಿ. ನಾವು ಇಂಡಿಯನ್ಸ್ ಇಲ್ಲಿಗೆ ಜಾಸ್ತಿ ಬರೋದು H1B ವೀಸಾ ಮೇಲೇ. H1B ವೀಸಾ ಬಂದ್ಬಿಟ್ಟು ಸ್ಪೆಷಾಲಿಟಿ ಆಕ್ಯುಪೇಷನ್ ವೀಸಾ. ಸೊ ಇದರಲ್ಲಿ ಸ್ಪೆಷಲೈಸ್ ಸ್ಕಿಲ್ ಸೆಟ್ ಇರಬೇಕು. ಮತ್ತು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಮಿನಿಮಮ್ 4 years ಬ್ಯಾಚುಲರ್ ಡಿಗ್ರಿ ಆರ್ ಹೈಯರ್ ಡಿಗ್ರಿನೇ ಸ್ಪೆಷಲೈಸ್ಡ್ ಫೀಲ್ಡ್. ಅಂದರೆ ಇದರಲ್ಲಿ 3 years ಡಿಗ್ರಿ ಆಗೋದಿಲ್ಲ, ಮಿನಿಮಮ್ 4 years ಡಿಗ್ರಿ ಇರಲೇಬೇಕು. ಮತ್ತು ಸ್ಪೆಷಾಲಿಟಿ ಆಕ್ಯುಪೇಷನ್ ಅಂದರೆ IT, ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಆರ್ಕಿಟೆಕ್ಟ್, ಅಕೌಂಟೆಂಟ್, ಈ ಥರ ತುಂಬ ಜನ ಬರ್ತಾರೆ. ಮತ್ತು ಇದರಲ್ಲಿ H1B ಬಂದುಬಿಟ್ಟು ಎಂಪ್ಲಾಯರೇ ಸ್ಪಾನ್ಸರ್ ಮಾಡಬೇಕು. H1Bಯಲ್ಲಿ 65,000 ಕ್ಯಾಪ್ ಇರುತ್ತೆ. ಅಂದರೆ ಇದು ಬರೀ ಇಂಡಿಯಾದಿಂದ ಅಷ್ಟೇ ಅಲ್ಲ, ಎಲ್ಲ ಕಂಟ್ರಿಯಿಂದನೂ ಅಪ್ಲೈ ಮಾಡ್ತಾರೆ. ಮತ್ತು ಎಕ್ಸ್ಟ್ರಾ 20,000 ಇಲ್ಲಿ US ಮಾಸ್ಟರ್ಸ್ ಮತ್ತು ಡಾಕ್ಟ್ರೇಟ್ ಮಾಡಿರ್ತಾರಲ್ಲ ಅವರಿಗೆ ಸಪ್ರೇಟಾಗಿ 20,000 ಕ್ಯಾಪ್ ಇಟ್ಟಿರ್ತಾರೆ. ಸೊ ಟೋಟಲಿಗೆ 85,000 ಕ್ಯಾಪ್ ಇರುತ್ತೆ. ಸೊ ಅದು ಹತ್ತತ್ರ ಇಯರ್ಲಿ ಐ ಥಿಂಕ್ 2 lakhs ಹತ್ತತ್ರ ಅಪ್ಲಿಕೇಶನ್ ರಿಸೀವ್ ಆಗುತ್ತೆ. ಅದರಲ್ಲಿ 85,000 ಸ್ಪಾಟ್ಸ್ ಅಷ್ಟೇ ಇರುತ್ತೆ. ಅದಕ್ಕೆ H1B ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ ಅಂತಲ್ಲ, ಲಾಟ್ರಿಲಿ ಪಿಕ್ ಆಗಬೇಕು, ಇಂಟರ್ವ್ಯೂ ಕ್ಲಿಯರ್ ಆಗಬೇಕು. ಮತ್ತು H1Bಯಲ್ಲಿ ಇಲ್ಲಿಗೆ ಬಂದಿರ್ತಾರಲ್ಲ ಅವರು ಜಾಬ್ನ ಸ್ವಿಚ್ ಮಾಡ್ಬೋದು, ಅಂದರೆ ಕಂಪ್ನಿನ ಚೇಂಜ್ ಮಾಡಬಹುದು. ಇಲ್ಲಿ H1B ಅವರು ಇಲ್ಲಿ ಎಷ್ಟು ವರ್ಷ ಇರಬಹುದು ಅನ್ನೋದಾದರೆ ಫಸ್ಟಿಗೆ ಅಪ್ಲೈ ಮಾಡಿದಾಗ ಮ್ಯಾಕ್ಸಿಮಮ್ 3 years ಕೊಡ್ತಾರೆ. ಮತ್ತು ನೆಕ್ಸ್ಟ್ 3 years ಮತ್ತೆ ಎಕ್ಸ್ಟೆನ್ಷನ್ ಮಾಡಿಸ್ಕೋಬಹುದು. ಸೊ ಟೋಟಲ್ 6 years ಇರಬಹುದು. 6 yearsಗಿಂತ ಜಾಸ್ತಿ ಇರಬೇಕು ಅಂದರೆ ನಾವು 6 years ಒಳಗಡೆನೆ ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಿ I-140 ಅಂತ ಒಂದು ಸ್ಟೇಜ್ ರೀಚ್ ಆಗ್ತೀವಿ. ಅಲ್ಲಿಗೆ ಬಂದಿದ್ರೆ ನಾವು ಗ್ರೀನ್ ಕಾರ್ಡ್ ಸಿಗೋ ತನಕನೂ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಹೋಗಬಹುದು. ನಾವು ಒಂದ್ಸತಿ ಎಕ್ಸ್ಟೆನ್ಷನ್ಗೆ ಹಾಕಿದಾಗ ಮ್ಯಾಕ್ಸಿಮಮ್ 3 years ಕೊಡ್ತಾರೆ. ಸೊ ಎವ್ರಿ 3 years ನಾವು ಎಕ್ಸ್ಟೆನ್ಷನ್ ಮಾಡಿಸ್ಕೊತಿರ್ಬೇಕಾಗತ್ತೆ ಗ್ರೀನ್ ಕಾರ್ಡ್ ಸಿಗೋ ತನಕ. ಮತ್ತು H1B ಡಿಪೆಂಡೆಂಟ್ ಅಂದರೆ ಅವರ ಸ್ಪೌಸ್ ಮತ್ತು ಮಕ್ಕಳನ್ನ ಕೂಡ US ಕರ್ಕೊಂಬರ್ಬೋದು. ಅವರು H4 ವೀಸಾ ಮೇಲೆ ಬರ್ತಾರೆ. ಸೊ ನಾನು ಇವಾಗ ಬಂದಿರೋದು H4 ವೀಸಾ ಮೇಲೇ. H4 ವೀಸಾದವರು ಇಲ್ಲಿ ಬಂದಾಗ ಇನಿಷಿಯಲಲ್ಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ. H1B ವೀಸಾದವರು ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಿ I-140 ಅಂತ ಒಂದು ಸ್ಟೇಜ್ ಬರುತ್ತೆ ಅನ್ನಲ್ಲ, ಆವಾಗ ನಾವು EADಗೆ ಅಪ್ಲೈ ಮಾಡಿಬಿಟ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿ H1Bನ ಪ್ರೊಸೆಸ್ ಮಾಡಿಬಿಟ್ಟು ವರ್ಕ್ ಮಾಡ್ಬೋದು. ಮತ್ತು H4ನವರು ಇಲ್ಲಿ ಎಷ್ಟು ವರ್ಷ ಇರಬಹುದು ಅನ್ನೋದಾದರೆ H1B ಅವ್ರದ್ದು ವೀಸಾ ಎಷ್ಟು ವ್ಯಾಲಿಡ್ ಇರುತ್ತೋ H4ದವ್ರದ್ದು ವೀಸಾ ಅಷ್ಟೇ ವ್ಯಾಲಿಡ್ ಇರುತ್ತೆ. ಸೊ H1B ಅವರು ಎಕ್ಸ್ಟೆನ್ಷನ್ ಮಾಡಿಸಿದಾಗ H4ನವರು ಎಕ್ಸ್ಟೆನ್ಷನ್ ಮಾಡಿಸ್ಕೋಬೋದು. ವರ್ಕ್ ವೀಸಾದಲ್ಲಿ ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು L1 ವೀಸಾ. L1 ವೀಸಾದಲ್ಲೂ ಅಷ್ಟೇ ಸ್ಪೆಷಲೈಸ್ ಸ್ಕಿಲ್ ಸೆಟ್ ಇರಬೇಕು. ಮತ್ತು ಇದನ್ನು ಇಂಟ್ರಾ ಕಂಪ್ನಿ ಟ್ರಾನ್ಸ್ಫರ್ ವೀಸಾ ಅಂತ ಹೇಳ್ತಾರೆ. ಇದರಲ್ಲಿ ಕ್ರೈಟೀರಿಯಾ ಬಂದ್ಬಿಟ್ಟು ಲಾಸ್ಟ್ 3 yearsಲ್ಲಿ ಮಿನಿಮಮ್ 1 year ಆದ್ರೂ ಫಾರಿನ್ ಕಂಪ್ನೀಸಲ್ಲಿ ಅಂದರೆ ಇಂಡಿಯಾದ ಯಾವುದಾದ್ರೂ ಬೇರೆ ಕಂಪ್ನೀಸ್ನಲ್ಲಿ ವರ್ಕ್ ಮಾಡಬೇಕು. ಅಂದರೆ ಮಿನಿಮಮ್ 1 year ವರ್ಕ್ ಮಾಡಿರಬೇಕು. ಅವ್ರನ್ನ US ಪೇರೆಂಟಲ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದನ್ನ ಇಂಟ್ರಾ ಕಂಪ್ನಿ ಟ್ರಾನ್ಸ್ಫರ್ ವೀಸಾ ಅಂತ ಹೇಳ್ತಾರೆ. L1 ವೀಸಾದಲ್ಲಿ ಇಲ್ಲಿ ಬಂದಿರೋರು ಕಂಪ್ನೀಸ್ನ ಚೇಂಜ್ ಮಾಡೋಕ್ಕಾಗತ್ತಿಲ್ಲ. ಅವ್ರು ಯಾವ ಕಂಪ್ನಿಯಲ್ಲಿ ಬಂದಿರ್ತಾರೋ ಅದೇ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾಗತ್ತೆ. L1 ವೀಸಾದಲ್ಲೂ 2 ಟೈಪ್ಸ್ ಇದೆ, L1A ವೀಸಾ ಮತ್ತು L1B ವೀಸಾ ಅಂತ. L1A ವೀಸಾ ಬಂದ್ಬಿಟ್ಟು ಇದು ಎಕ್ಸಿಕ್ಯೂಟಿವ್ ಮತ್ತು ಮ್ಯಾನೇಜರ್ಸ್ ಲೆವೆಲಲ್ಲಿ ಕೊಡ್ತಾರೆ. L1B ವೀಸಾ ಬಂದ್ಬಿಟ್ಟು ಸ್ಪೆಷಲೈಸ್ ಸ್ಕಿಲ್ ಸೆಟ್ ಇರೋರಿಗೆ ಕೊಡ್ತಾರೆ. ಸೊ ಇದರಲ್ಲಿ ಎಷ್ಟು ವರ್ಷ ಇರಬಹುದು ಅನ್ನೋದಾದರೆ L1A ವೀಸಾ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 7 years ಇರಬಹುದು. L1B ವೀಸಾ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 5 years ಇರಬಹುದು. ಅದಾದಮೇಲೆ ಇರಬೇಕು ಅಂದರೆ ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಬೇಕಾಗತ್ತೆ.
L1 ಅವರ ಡಿಪೆಂಡೆಂಟ್ ಅಂದರೆ ಅವರ ಸ್ಪೌಸ್ ಮತ್ತು ಮಕ್ಕಳನ್ನ ಕೂಡ ಯು ಎಸ್ಗೆ ಕರ್ಕೊಂಡ್ಬರ್ಬಹುದು. ಅವರು L2 ವೀಸಾದಲ್ಲಿ ಬರ್ತಾರೆ. L2 ವೀಸಾದಲ್ಲಿ ಬಂದವರು ಇಮಿಡಿಯೇಟ್ ಯು ಎಸ್ಗೆ ಬಂದ ತಕ್ಷಣ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಮತ್ತು L2 ವೀಸಾದವರು ಅಷ್ಟೇ, L1 ವೀಸಾದ್ದು ವ್ಯಾಲಿಡಿಟಿ ಎಷ್ಟಿರುತ್ತೋ L2 ವೀಸಾದ್ದು ವ್ಯಾಲಿಡಿಟಿನೂ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು ಓ ವೀಸಾ. ಓ ವೀಸಾನ ಈಗ ಅವ್ರವ್ರ ಫೀಲ್ಡಲ್ಲಿ ಎಕ್ಸ್ಟ್ರಾಡಿನರಿ ಎಬಿಲಿಟಿ ಇರುತ್ತಲ್ಲ ಅಂಥವರಿಗೆ ಕೊಡ್ತಾರೆ. ಅಂದರೆ ಈಗ ಫೀಲ್ಡ್ಸ್ ಬಂದ್ಬಿಟ್ಟು ಲೈಕ್ ಸೈನ್ಸ್, ಆರ್ಟ್, ಬಿಸ್ನೆಸ್, ಸ್ಪೋರ್ಟ್ಸ್, ಮೋಷನ್ ಪಿಕ್ಚರ್ಸ್, ಈ ಥರ ಫೀಲ್ಡ್ಸ್ನಲ್ಲಿ ಅವರು ಎಕ್ಸ್ಟ್ರಾಡಿನರಿ ಎಬಿಲಿಟಿ ತೋರಿಸಿರ್ಬೇಕು. ಅಂದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಿರಬೇಕು. ಲೈಕ್ ಇವಾಗ ಸೈನ್ಸಲ್ಲಿ ಆದರೆ ಸೈಂಟಿಸ್ಟ್ ಇವಾಗ ಒಳ್ಳೊಳ್ಳೆ ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿರ್ತಾರೆ. ಇಲ್ಲ ಬಿಸ್ನೆಸ್ ಫೀಲ್ಡಲ್ಲಿ ಆದರೆ ಒಳ್ಳೊಳ್ಳೆ ಆಂಟ್ರಪ್ರಿನರ್ಸ್ ಇರ್ತಾರಲ್ಲ ಅಂಥವರಿಗೆ ಓ ವೀಸಾ ಕೊಡ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು TN ವೀಸಾ. TN ವೀಸಾದ ಕ್ರೈಟೀರಿಯಾ ಬಂದ್ಬಿಟ್ಟು ಅವರು ಕೆನಡಿಯನ್ ಇಲ್ಲ ಮೆಕ್ಸಿಕನ್ ನ್ಯಾಷನಲ್ಸ್ ಆಗಿರಬೇಕು. ಇವಾಗ ಎಷ್ಟೊಂದು ಜನ ಇಂಡಿಯನ್ಸ್ ಏನು ಮಾಡ್ತಿದ್ದಾರೆ ಅಂದರೆ ದೋ ದೇ ಆರ್ ಬೋರ್ನ್ ಇಂಡಿಯನ್ ನ್ಯಾಷನಲ್ಸ್, ಅವರು ಕೆನಡಾ ಹೋಗ್ಬಿಟ್ಟು ಕೆನಡಾ ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟು ಯು ಎಸ್ಗೆ TN ವೀಸಾದಿಂದ ಎಂಟರ್ ಆಗ್ತಾರೆ. TN ವೀಸಾದವರು ತುಂಬ ಥರ ಆಕ್ಯುಪೇಷನ್ಗೆ ಇಲ್ಲಿ ಕ್ವಾಲಿಫೈ ಆಗ್ತಾರೆ. ಆದರೆ ಅದು ಅಗೈನ್ ನಾನ್ ಇಮಿಗ್ರೆಂಟ್ ವೀಸಾ ಆಗಿರೋದ್ರಿಂದ ಅದು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಅವರು ಅವ್ರ ಕಂಟ್ರಿಗೆ ವಾಪಸ್ ಹೋಗಬೇಕಾಗತ್ತೆ. ನೆಕ್ಸ್ಟ್ ಇದೇ ಥರನೇ E3 ವೀಸಾ ಇದೆ. ಅದ್ರ ಕ್ರೈಟೀರಿಯಾ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ನ್ಯಾಷನಲ್ಸ್ ಆಗಿರಬೇಕು ಅವರು. ಅಗೇನ್ ಎಷ್ಟೊಂದು ಜನ ಇಂಡಿಯನ್ಸು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ದೋ ದೇ ಆರ್ ಬೋರ್ನ್ ಇನ್ ಇಂಡಿಯಾ, ಅವರು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಆಸ್ಟ್ರೇಲಿಯನ್ ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟು ಯು ಎಸ್ಗೆ E3 ವೀಸಾದಿಂದ ಬರ್ಬೋದು. E3 ವೀಸಾ ಬಂದ್ಬಿಟ್ಟು ಸೇಮ್ H1B ವೀಸಾ ಏನಿರುತ್ತೋ ಅದೇ ಥರನೇ ಇರುತ್ತೆ. ಜಸ್ಟ್ ದಟ್ ಅವರು E3 ವೀಸಾ ಬಂದ್ಬಿಟ್ಟು ಬರೀ ಆಸ್ಟ್ರೇಲಿಯನ್ ನ್ಯಾಷನಲ್ಸಿಗೆ ಅಷ್ಟೇ ಕೊಡ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು H1B1 ವೀಸಾ. ಇದು ಬಂದ್ಬಿಟ್ಟು ಸಿಂಗಾಪುರ್ ಮತ್ತು ಚಿಲಿ ನ್ಯಾಷನಲ್ಸ್ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು H3 ವೀಸಾ. ಇದರಲ್ಲಿ ಫಾರಿನ್ ನ್ಯಾಷನಲ್ಸು ಒಂದು ಸ್ಪೆಸಿಫಿಕ್ ಪೀರಿಯಡಿಗೆ ಯು ಎಸ್ಗೆ ಬಂದ್ಬಿಟ್ಟು ಟ್ರೈನಿಂಗ್ ಇಲ್ಲ ಸ್ಪೆಷಲ್ ಎಜುಕೇಷನ್ನ ತೊಗೊತಾರೆ. ಇದು ಬಂದ್ಬಿಟ್ಟು ಯಾವುದೇ ಥರ ಅಕಾಡೆಮಿಕ್ ಡಿಗ್ರಿ ಆಗಲಿ ಇಲ್ಲಾಂದರೆ ಮೆಡಿಕಲ್ ಟ್ರೈನಿಂಗ್ ಆಗಿ ಇರೋದಿಲ್ಲ. ಜಸ್ಟ್ ಲೈಕ್ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಒಂದು ನಾಲೆಜ್ನ ತೊಗೊಂಡ್ಬಿಟ್ಟು ವಾಪಸ್ ಅವ್ರ ಕಂಟ್ರಿಗೆ ಅವರು ಹೋಗಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ಥರ ಎಕ್ಸ್ಟೆನ್ಷನ್ ಇರೋದಿಲ್ಲ ಮತ್ತು ಗ್ರೀನ್ ಕಾರ್ಡ್ ಕೂಡ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು D ವೀಸಾ. ಇದನ್ನ ಕ್ರ್ಯೂ ಮೆಂಬರ್ಸಿಗೆ ಕೊಡ್ತಾರೆ. ಇಂಟರ್ನ್ಯಾಷನಲ್ ಏರ್ಲೈನ್ಸ್ನಲ್ಲಿ ಏರ್ ಹೋಸ್ಟರ್ಸ್ ಮತ್ತು ಏರ್ಕ್ರಾಫ್ಟ್ ಮೆಂಬರ್ಸ್ ಮತ್ತು ಸಿ ವೆಸಲ್ನಲ್ಲಿ ವರ್ಕ್ ಮಾಡ್ತಾರಲ್ಲ ಅವರಿಗೆ D ವೀಸಾನ ಕೊಡ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು I ವೀಸಾ. ಇದನ್ನ ಜರ್ನಲಿಸ್ಟ್, ಮೀಡಿಯಾ ಪರ್ಸನ್ ಮತ್ತು ರಿಪೋರ್ಟರ್ಸ್ ಇರ್ತಾರಲ್ಲ ಬೇರೆ ಕಂಟ್ರಿಯಿಂದ ಯು ಎಸ್ಗೆ ಬಂದ್ಬಿಟ್ಟು ಇಲ್ಲಿ ನ್ಯೂಸ್ನ ಕವರ್ ಮಾಡೋದಕ್ಕೆ I ವೀಸಾನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು A ವೀಸಾ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಡಿಪ್ಲೊಮೇಟ್ಸ್ ಇರ್ತಾರಲ್ಲ ಅವರು ಯು ಎಸ್ಗೆ ಅಫಿಷಿಯಲ್ ಡ್ಯೂಟೀಸ್ ಮೇಲೆ ಅಂದರೆ ಗೌರ್ಮೆಂಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯು ಎಸ್ಗೆ ಬರೋದಾದರೆ A ವೀಸಾನ ಕೊಡ್ತಾರೆ. ಅಂದರೆ ಇವಾಗ ನಮ್ಮ ಕಂಟ್ರಿಯಿಂದ ಗೌರ್ಮೆಂಟ್ ಅಫಿಷಿಯಲ್ಸು ಯು ಎಸ್ಗೆ ಬರೋದಾದರೆ A ವೀಸಾನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು R ವೀಸಾ. R ವೀಸಾನ ಇಲ್ಲಿ ರಿಲಿಜಿಯಸ್ ಆರ್ಗನೈಸೇಷನಿಗೆ ವರ್ಕ್ ಮಾಡೋಕ್ಕೆ ಬರ್ತಾರಲ್ಲ ಅವರಿಗೆ ಕೊಡ್ತಾರೆ. ಅಂದರೆ ಇಲ್ಲಿ ದೇವಸ್ಥಾನಗಳಿಗೆ ಪೂಜಾರಿಗಳೆಲ್ಲ ಬರ್ತಾರಲ್ಲ ಅವರು R ವೀಸಾದಲ್ಲಿ ಬರ್ತಾರೆ. ಅವರಿಗೆ ಮ್ಯಾಕ್ಸಿಮಮ್ 5 years ಕೊಟ್ಟಿರ್ತಾರೆ. ಅವ್ರು ಕೂಡ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಟೈಪ್ ಆಫ್ ವೀಸಾ ಬಂದ್ಬಿಟ್ಟು J ವೀಸಾ. ಇದನ್ನ ಎಕ್ಸ್ಚೇಂಜ್ ವಿಸಿಟರ್ ವೀಸಾ ಅಂತ ಹೇಳ್ತಾರೆ. ಸೊ ಇದನ್ನು ರಿಸರ್ಚ್ ಸ್ಕಾಲರ್ಸ್, ಪ್ರೊಫೆಸರ್ಸ್, ಟೀಚರ್ಸ್ ಮತ್ತು ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ J ವೀಸಾನ ಕೊಡ್ತಾರೆ. ಇದು ಬಂದ್ಬಿಟ್ಟು ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಮ್ ಅಂದರೆ ಇದನ್ನು ಕಲ್ಚರ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಮತ್ತು ನ್ಯೂ ಸ್ಕಿಲ್ಸ್ನ ಕಲಿಯೋಕ್ಕೆ ಫಾರಿನ್ ಕಂಟ್ರೀಸಿಂದ ಇಲ್ಲಿಗೆ ಸ್ಟೂಡೆಂಟ್ಸ್ ಬರ್ತಾರೆ. ಇವಾಗ ನೀವು ಇಂಡಿಯಾದಲ್ಲೂ ಎಷ್ಟೊಂದು ಕಾಲೇಜಸ್ ಆ ಥರ ಓಪನ್ ಆಗಿದೆ. ಸ್ವಲ್ಪ ದಿನ ಇಂಡಿಯಾದಲ್ಲಿ ಓದೋದು, ಇನ್ನೊಂದು ಸ್ವಲ್ಪ ದಿನ ಯು ಎಸ್ಗೆ ಬಂದುಬಿಟ್ಟು ಟ್ರೈನಿಂಗ್ ತೊಗೊಳೋ ಥರ ಇರುತ್ತೆ. ಸೊ ಅವರೆಲ್ಲ ಬಂದುಬಿಟ್ಟು J1 ವೀಸಾ ಮೇಲೆ ಬರ್ತಾರೆ. ಓಕೆ, ನಾವು ಇಲ್ಲಿ ತನಕ ವರ್ಕ್ ವೀಸಾದಲ್ಲಿ ಸ್ಪೆಷಲ್ ಸ್ಕಿಲ್ ಸೆಟ್ ಇರೋರನ್ನ ನೋಡಿದ್ವಿ. ಇವಾಗ ನಾರ್ಮಲ್ ಸ್ಕಿಲ್ಸ್ ಅಂದರೆ ಸ್ಪೆಷಲ್ ಸ್ಕಿಲ್ ಸೆಟ್ ಇಲ್ಲದೆಲ್ಲ ಇರೋದು ಅಂದರೆ ಇವಾಗ ರೆಸ್ಟೋರೆಂಟ್ ಇಲ್ಲ ಥೀಮ್ ಪಾರ್ಕಲ್ಲಿ ಕೆಲಸ ಮಾಡೋದು, ಇಲ್ಲಾಂದರೆ ಹೌಸ್ ಕೀಪರ್ ಇಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ಕೆಲಸ ಮಾಡೋರು ಅವರಿಗೆ ಕೂಡ ವೀಸಾ ಇರುತ್ತೆ. ಆ ವೀಸಾ ಬಂದುಬಿಟ್ಟು H2 ವೀಸಾ. H2 ವೀಸಾದಲ್ಲಿ ಅಗೈನ್ 2 ಟೈಪ್ಸ್ ಇದೆ, H2A ವೀಸಾ ಮತ್ತು H2B ವೀಸಾ ಅಂತ. H2A ವೀಸಾದಲ್ಲಿ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಕೊಡ್ತಾರೆ. ಅಂದರೆ ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಈಗ ಹೆಲ್ಪರ್ಸ್ ಸಿಗೋದಿಲ್ಲ, ಇಲ್ಲಿ ಹೆಲ್ಪರ್ಸ್ ಕಮ್ಮಿ ಇರ್ತಾರೆ. ಅದಕ್ಕೆ ಬೇರೆ ಕಂಟ್ರಿಯಿಂದ ಹೆಲ್ಪರ್ಸ್ನ ಕರ್ಕೊತಾರೆ. ಅವರಿಗೆ ಮಾತ್ರ H2A ವೀಸಾ ಕೊಡ್ತಾರೆ. H2B ವೀಸಾ ಬಂದುಬಿಟ್ಟು ನಾನ್ ಅಗ್ರಿಕಲ್ಚರಲ್ ಟೆಂಪ್ರವರಿ ವರ್ಕರ್ಸ್ ಅಂದರೆ ಇವಾಗ ರೆಸ್ಟೋರೆಂಟ್, ಥೀಮ್ ಪಾರ್ಕಲ್ಲಿ ಕೆಲಸ ಮಾಡೋರಿಗೆ, ಇಲ್ಲಾಂದರೆ ಹೌಸ್ ಕೀಪರ್ ಆಗಿ, ಇಲ್ಲಾಂದರೆ ರೆಸಾರ್ಟಲ್ಲಿ ಈ ಥರ ಕೆಲಸ ಮಾಡೋರಿಗೆ H2B ವೀಸಾ ಕೊಡ್ತಾರೆ. H2 ವೀಸಾನ ಎಲ್ಲ ಕಂಟ್ರಿಯವರು ಅಪ್ಲೈ ಮಾಡೋಕ್ಕಾಗೋದಿಲ್ಲ.
USCIS ಅವರು ಕಂಟ್ರಿ ಲಿಸ್ಟ್ನ ಮಾಡಿಬಿಟ್ಟು ಅನೌನ್ಸ್ ಮಾಡಿರ್ತಾರೆ. ಆ ಲಿಸ್ಟ್ನಲ್ಲಿ ಇರೋ ಕಂಟ್ರೀಸ್ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಇಂಡಿಯಾ ಈ ಲಿಸ್ಟ್ನಲ್ಲಿ ಇಲ್ಲ, ಸೊ ಇಂಡಿಯನ್ ನ್ಯಾಷನಲ್ಸು ಈ ವೀಸಾಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಓಕೆ, ನಾವು ಇಲ್ಲಿ ತನಕ ನೋಡಿದ್ದು ನಾನ್ ಇಮಿಗ್ರೆಂಟ್ ವೀಸಾಸ್ ಬಗ್ಗೆ. ಇವಾಗ USಗೆ ಪರ್ಮನೆಂಟ್ ಆಗಿ ಇಮಿಗ್ರೇಟ್ ಆಗೋರು ಇಮಿಗ್ರೆಂಟ್ ವೀಸಾಸ್ಗೆ ಅಪ್ಲೈ ಮಾಡಬೇಕು. ಇಮಿಗ್ರೆಂಟ್ ವೀಸಾದಲ್ಲಿ 2 ಟೈಪ್ಸ್ ಇದೆ. ಒಂದು ಫ್ಯಾಮಿಲಿ ಸ್ಪಾನ್ಸರ್ಡ್ ವೀಸಾ, ಇನ್ನೊಂದು ಎಂಪ್ಲಾಯ್ಮೆಂಟ್ ಬೇಸ್ಡ್ ವೀಸಾ. ಫ್ಯಾಮಿಲಿ ಸ್ಪಾನ್ಸರ್ಡ್ ವೀಸಾ ಬಂದ್ಬಿಟ್ಟು ಈಗ ಇಲ್ಲಿ US ಸಿಟಿಸನ್ಸು ಅವ್ರ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ನ ಇಲ್ಲಿಗೆ ಸ್ಪಾನ್ಸರ್ ಮಾಡಿಬಿಟ್ಟು ಕರ್ಸ್ಕೋಬಹುದು. ಅದು ಫ್ಯಾಮಿಲಿ ಸ್ಪಾನ್ಸರ್ಡ್ ವೀಸಾಸ್. ಇದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ. ಮತ್ತು ಎಂಪ್ಲಾಯ್ಮೆಂಟ್ ಬೇಸ್ಡ್ ವೀಸಾ ಬಂದುಬಿಟ್ಟು ಎಂಪ್ಲಾಯರ್ ಸ್ಪಾನ್ಸರ್ ಮಾಡಬೇಕು. ಇದರಲ್ಲಿ EB1, EB2, EB3, EB4 ಮತ್ತು EB5 ವೀಸಾಸ್ ಇದೆ. ದಿಸ್ ಈಸ್ ನಥಿಂಗ್ ಬಟ್ ಗ್ರೀನ್ ಕಾರ್ಡ್. ನಾನು ಆವಾಗಲೇ ಹೇಳಿದ್ನಲ್ಲ, H1B ಮತ್ತು L1 ಅವರೆಲ್ಲ ಇಲ್ಲಿ ಅವ್ರ ವೀಸಾ ಪೀರಿಯಡ್ಗಿಂತ ಜಾಸ್ತಿ ಇರಬೇಕು ಅಂದರೆ ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವಾಗ EB1 ಬಂದುಬಿಟ್ಟು ಫಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತಾರೆ. ಸೊ ಇವಾಗ ಇಂಟರ್ನ್ಯಾಷನಲ್ ಮ್ಯಾನೇಜರ್ಸ್ ಎಲ್ಲ ಇರ್ತಾರಲ್ಲ, ಅವರು EB1 ಕ್ಯಾಟಗರಿಗೆ ಬರ್ತಾರೆ. EB1 ಮುಂಚೆ ಎಲ್ಲ ಒಂದು 6 ಮಂತ್ಸಿಗೆ ಸಿಕ್ಬಿಡೋದು ಗ್ರೀನ್ ಕಾರ್ಡ್, ಇವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು EB2 ಮತ್ತು EB3 ಎಲ್ಲ ಬಂದುಬಿಟ್ಟು ಇವಾಗ H1B ಅವರು ಯೂಶ್ವಲಿ EB2 ಮತ್ತು EB3 ಕ್ಯಾಟಗರಿಗೆ ಬರ್ತಾರೆ. ಮತ್ತು EB5 ಬಂದುಬಿಟ್ಟು ಇಲ್ಲಿ US $500,000 $1 million ತನಕ ಇನ್ವೆಸ್ಟ್ ಮಾಡಿಬಿಟ್ಟು ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಲ್ಲ, ಸೊ ಅವರಿಗೆ EB5 ಸಿಗುತ್ತೆ. ಓಕೆ, ಇವಾಗ US ವೀಸಾ ಟೈಪ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ದಿನದ ಹಿಂದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಪ್ರೊಕ್ಲಮೇಷನ್ ಮಾಡಿದ್ರು. ಅದು ಏನು, ಅದು ಯಾರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಇವಾಗ ನೋಡೋಣ. ಈ ಕೋವಿಡ್ ಸಿಚುಯೇಷನಿಂದ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಒಂದು ನ್ಯೂ ಪ್ರೊಕ್ಲಮೇಷನ್ ಮಾಡಿದ್ರು. ಅದರ ಪ್ರಕಾರ ಇವಾಗ ನಾನ್ ಇಮಿಗ್ರೆಂಟ್ ವರ್ಕ್ ವೀಸಾಸ್ ಅಂದರೆ H1B, H2B, L ಮತ್ತು J ವೀಸಾಸ್ ಮೇಲೆ ರಿಸ್ಟ್ರಿಕ್ಷನ್ ಹ್ಯಾಸ್ ಬಿನ್ ಇಂಪೋಸ್ಡ್ ಅಂಟಿಲ್ ದ ಎಂಡ್ ಆಫ್ ದಿಸ್ ಇಯರ್, ಅಂದರೆ December 31st, 2020 ತನಕ ಬ್ಯಾನ್ ಇಂಪೋಸ್ ಮಾಡಿದ್ದಾರೆ. ಓಕೆ, ಇವಾಗ ಇದರಿಂದ ಯಾರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ನೋಡೋಣ. ಇವಾಗ ನೀವು ಹೊಸದಾಗಿ ಈ ವೀಸಾಗಳಿಗೆ ಅಂದರೆ H1B, H2B, L1, J1 ವೀಸಾಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅವರಿಗೆ ಇಂಪ್ಯಾಕ್ಟ್ ಆಗಿದೆ. ಮತ್ತು ನಿಮಗೆ ವ್ಯಾಲಿಡ್ ವೀಸಾ ಇದ್ದು ಬಟ್ ಯು ಆರ್ ಕರೆಂಟ್ಲಿ ಔಟ್ಸೈಡ್ US ಮತ್ತು ಸ್ಟ್ಯಾಂಪಿಂಗಿಗೆ ವೆಯ್ಟ್ ಮಾಡ್ತಾ ಇದ್ರೆ ಅವರಿಗೆ ಇಂಪ್ಯಾಕ್ಟ್ ಆಗಿದೆ. ಮತ್ತು ಈ ವೀಸಾಗಳದ್ದು ಡಿಪೆಂಡೆಂಟ್ ಅಂದರೆ H4, L2, J2 ವೀಸಾಗಳು ಅವರು ಕೂಡ ಇಫ್ ದೇ ಆರ್ ಕರೆಂಟ್ಲಿ ಔಟ್ಸೈಡ್ US ಮತ್ತು ಸ್ಟ್ಯಾಂಪಿಂಗಿಗೆ ವೆಯ್ಟ್ ಮಾಡ್ತಾ ಇದ್ರೆ ಅವರಿಗೆ ಕೂಡ ಇಂಪ್ಯಾಕ್ಟ್ ಆಗಿದೆ. ಇಫ್ ಯು ಆರ್ ಕರೆಂಟ್ಲಿ ಔಟ್ಸೈಡ್ US ಮತ್ತು ಇಫ್ ಯು ಆರ್ ವೇಟಿಂಗ್ ಫಾರ್ ಗ್ರೀನ್ ಕಾರ್ಡ್ ಅವರಿಗೆ ಕೂಡ ಇಂಪ್ಯಾಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಇದರಿಂದ ಯಾರಿಗೆ ಇಂಪ್ಯಾಕ್ಟ್ ಆಗಿಲ್ಲ ಅಂತ ನೋಡೋಣ. ಇಫ್ ಯು ಹ್ಯಾವ್ ವ್ಯಾಲಿಡ್ ವೀಸಾ ಆ್ಯಂಡ್ ಇಫ್ ಯು ಆರ್ ಕರೆಂಟ್ಲಿ ವಿತಿನ್ US ಅವರಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಮತ್ತು ಎಕ್ಸ್ಟೆನ್ಷನ್ ಇದೆ ಬಟ್ ವೀಸಾ ಸ್ಟ್ಯಾಂಪಿಂಗ್ ಇಲ್ಲ. ಬಟ್ ಇಫ್ ಯು ಆರ್ ಕರೆಂಟ್ಲಿ ವಿತಿನ್ US ಅವರಿಗೆ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ಲೆಸ್ ಯು ಟ್ರಾವೆಲ್ ಔಟ್ಸೈಡ್. ಮತ್ತು ಎಕ್ಸ್ಟೆನ್ಷನಿಗೆ ವೆಯ್ಟ್ ಮಾಡ್ತಿರೋರಿಗೂ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ. ಸ್ಟೇಟಸ್ ಚೇಂಜ್ ವೆಯ್ಟ್ ಮಾಡ್ತಿರೋರು ಇಂಪ್ಯಾಕ್ಟ್ ಆಗೋದಿಲ್ಲ. ಮತ್ತು ಇಫ್ ಯು ಹ್ಯಾವ್ ವ್ಯಾಲಿಡ್ ಸ್ಟ್ಯಾಂಪ್ಡ್ ವೀಸಾ ಬಟ್ ಇಫ್ ಯು ಆರ್ ಕರೆಂಟ್ಲಿ ಔಟ್ಸೈಡ್ US ಅವರಿಗೆ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ. ಒಂದ್ಸತಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ರೆಸ್ಯೂಮ್ ಆದಮೇಲೆ ಯು ಕ್ಯಾನ್ ಕಮ್ ಬ್ಯಾಕ್ ಟು US. ಈ ರಿಸ್ಟ್ರಿಕ್ಷನ್ ಎಲ್ಲ ಇಂಪೋಸ್ ಆಗಿರೋದು ಅಂಟಿಲ್ ದಿ ಎಂಡ್ ಆಫ್ ದಿಸ್ ಇಯರ್ ಅಂದರೆ December 31st, 2020 ತನಕ. ಸೊ ಇದು ಇಂಪ್ಯಾಕ್ಟ್ ಆಗಿರೋರು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ರಿಸ್ಟ್ರಿಕ್ಷನ್ನ ಮುಂಚೆನೇ ಕೂಡ ತೆಗಿಬಹುದು, ಇಲ್ಲಾಂದರೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಓಕೆ, ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇವಾಗ 50K ಸಬ್ಸ್ಕ್ರೈಬರ್ಸ್ ಹತ್ತಿರ ರೀಚ್ ಆಗ್ತಾ ಇದೆ. ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.